ಹೆಂಗ ಅನಿಸ್ತಾ ಅಂದ್ರೆ ಫುಲ್ ಖುಷಿ ಆಯ್ತು, ಫುಲ್ ಜಾಲಿ ಎಂಜಾಯ್ ಮಾಡಿದೀವಿ. ನಮಸ್ಕಾರ ಬ್ರದರ್. ನಮಸ್ತೆ ನಮಸ್ತೆ. ಇಷ್ಟು ದಿನ ನೀವು ಒಬ್ಬರನ್ನ ಅಸಿಸ್ಟೆಂಟ್ ಆಗಿ ಇಟ್ಕೊಂಡು ಡ್ರೈವರ್ ಒಬ್ಬರನ್ನ ಪಕ್ಕದಲ್ಲೇ ಒಬ್ಬರನ್ನ ಯಾವಾಗ್ಲೂ ಒಬ್ಬ ಜೊತೆಗೆ ಯಾರನ್ನ ಇಟ್ಕೊಂಡು ಡ್ರೈವ್ ಮಾಡ್ತಾ ಇದ್ರಿ. ಈಗ ಸಡನ್ ಆಗಿ ನೀವೇ ಒಬ್ರು ಒಂದು ಟ್ರಿಪ್ಗೆ ನೀವೇ ಡ್ರೈವರ್ ಆಗಿ ಹೊರಟಿರೋದು ಅನುಭವ ಯಾವ ತರ? ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಇದೆ ಅಂತ ಇದು ಬಹಳ ಚೆನ್ನಾಗಿದೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ನಮ್ಗೆ ಇಂಗ್ಲಿಷ್ ಐ ಡೂ ಯಾ ಟುಮಾರೋ ಐ ಡೂ. ಇದು ಫೀಲ್ ಬೇರೆ ತರ ಇದೆ. ದೂರದಿಂದ ಬಂದಿದ್ದೀರಲ್ಲ, ಗಾಡಿ ಓಡಿಸೋ ಸುಸ್ತಾಗಿದ್ದೀರಲ್ಲ, ಅದಕ್ಕೋಸ್ಕರ ನಾನು ಗಾಡಿ ಓಡಿಸ್ತಾ ಇದೀನಿ ಇವತ್ತು. ಫೀಲ್ ಚೆನ್ನಾಗಿದೆ, ಎಂಜಾಯ್ ಮಾಡಿದೀವಿ, ಫುಲ್ ಖುಷಿ. ಕಣ್ಣಿಗೆ ಕಾಣಿಸಿದೆಲ್ಲ ನೋಡ್ಕೊಂಡ್ ಬಂದ್ಬಿಟ್ಟಿದೀವಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಅದ್ ಬೇರೆ ನೀವೊಂದು ವಿಚಾರನ ಹಂಚ್ಕೊಂಡ್ರಿ ನಮ್ ಜೊತೆ. ಏನಂತಪ್ಪ ಅಂದ್ರೆ ನಮ್ ಜೊತೆಗೆ ಇದೇ ಫಸ್ಟ್ ಮೊದಲ ಬಾರಿಗೆ ನಮ್ ಮನೆಗೆ ಒಂದು ಫ್ಯಾಮಿಲಿ ಗೆಸ್ಟ್ ಆಗಿ ಬಂದಿರೋದು. ಅದು ಖಂಡಿತಾನೆ. 2-3 ವರ್ಷದಿಂದ ಯಾರು ಬಂದಿರ್ಲಿಲ್ಲ, ಅದು ನೀವು ಬಂದಿರೋದಕ್ಕೆ ತುಂಬಾ ಖುಷಿ ಆಯ್ತು ಇವತ್ತು ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಹೇಳ್ತಿಲ್ಲ, ಎಜುಕೇಶನ್ ಇಲ್ಲ, ಕಾಬಾ ಇಲ್ಲ, ಕಾಬಾ ಚರ್ಚ್ ಇಲ್ಲ, ಇಷ್ಟು ವಯಸ್ಸಾದ್ರೂ ಮದ್ವೆ ಆಗಿಲ್ಲ. ನಾವು ಅಲ್ಲಲ್ಲಿ ನಮ್ ಜೊತೆ ಬಂದಾಗೆಲ್ಲ ಅಲ್ಲಲ್ಲಿ ಸ್ಟಾಪ್ ಮಾಡ್ಬಿಟ್ಟು ಎಲ್ಲರೂ ನಿಮ್ಮನ್ನ ಮಾತಾಡಿಸ್ತಾ ಎಲ್ಲ ಅದನ್ನ ನಾವು ವಿಡಿಯೋಗಳಲ್ಲಿ ನೋಡ್ತಾ ಇದ್ವಿ ಇಷ್ಟ ದಿನ. ಇವತ್ತು ನಾವು ಡೈರೆಕ್ಟ್ ಆಗಿ ಲೈವ್ ಅಲ್ಲಿ ನೋಡಿದ್ದು ಆಯ್ತು. ಅದ್ ನಮಗೂ ಒಂಥರ ಖುಷಿ ಆಯ್ತು. ಇಲ್ಲ, ಅದು ಹೇಳ್ಬೇಕಂದ್ರೆ ಖುಷಿ ವಿಚಾರನೇ ಅದು. ಯಾಕಂದ್ರೆ ಎಲ್ಲೇ ಹೋದ್ರು ನಮ್ಮನ್ನ ಗುರುತಿಸಿ ಮಾತಾಡಿಸ್ತಾರಲ್ಲ, ಅದು ಬಹಳ ಖುಷಿ ವಿಚಾರ ಹೇಳ್ಬೇಕು ಅಂದ್ರೆ. ತುಂಬಾ ಖುಷಿ ಆಗುತ್ತೆ. ಎಲ್ಲ ಜನರು ನೋಡಿ ಗುರುತಿಸಿ ನಮ್ಮನ್ನ ಮಾತಾಡ್ತಾರಲ್ಲ, ಹಾಗೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ. ನಮಸ್ಕಾರ ಕಾರಣ, ನೀನು ಜೊತೆಗೆ ಇಷ್ಟ ದಿನ ನೀವು ಬರೀ ಒಂದ್ ಯಾರೋ ಹುಡುಗರ ಜೊತೆ ಅಥವಾ ಇಬ್ರು ಯಾವಾಗ್ಲೂ ಜೊತೆಗೆ ಇಟ್ಕೊಂಡು ಓಡಿಸ್ತಾ ಇದ್ರಿ. ಈಗ ಸಡನ್ ಆಗಿ ಈಗ ಫ್ಯಾಮಿಲಿ ಜೊತೆ ಹೋಗಿರೋದ್ರಿಂದ ನಿಮ್ಗೆ ಇದು ಈ ಒಂದು ದಿನ ಹೆಂಗೆ ನೆನ್ಪಿಟ್ಕೊಳ್ತೀರ ನೀವು? ಅಂದ್ರೆ ಮರೆಯಲಾದ ದಿನ ಇದು ಆಕ್ಚುಲಿ. ಯಾಕಂದ್ರೆ 2-3 ವರ್ಷದಿಂದ ಹೇಳಿದ್ನಲ್ಲ ಅವಾಗೇನೆ, 2-3 ವರ್ಷದಿಂದ ಯಾರು ನಮ್ಮ ರಿಲೇಷನ್ ಆಗ್ಲಿ ಯಾರೇ ಆಗ್ಲಿ ಬಂದಿರ್ಲಿಲ್ಲ ಮನೆಗೆ ನೆಂಟರ ತರ. ಬಟ್ ನೀವು ಬಂದಿದ್ದೀರಾ, ಫುಲ್ ಖುಷಿ ಆಯ್ತು. ಇದನ್ನ ಮಾತ್ರ ಲೈಫ್ ಲಾಂಗ್ ಮರೆಯಕ್ ಆಗಲ್ಲ, ಹೇಳ್ತಿದ್ದೀನಿ. ತುಂಬಾ ಖುಷಿ ಇವತ್ತು. ಅದಕ್ಕೆ ಇವತ್ತು ಕೆಲಸ ಬಿಟ್ಟು ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದೀನಿ ಹೇಳ್ಬೇಕು ಅಂದ್ರೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಆಯ್ತು, ಆಮೇಲೆ ಇವತ್ತಿನ ಒಂದು ದಿನಾನ ನೀವು ಈ ರೀತಿ ನಮ್ ಜೊತೆ ಇಷ್ಟು ಸಮಯನ ನಮಗೆ ಕೊಡ್ತೀರಾ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಅಷ್ಟು ಒಂದು ನಮ್ ಜೊತೆ ಬಂದು ಏನು ಅನ್ಕೊಳ್ದಿರನೆ ನಮ್ ಕೈಯಲ್ಲಿ ಗಾಡಿನೇ ಮುಟ್ಸಿಲ್ಲ ನೀವು. ಹೇಳ್ಬೇಕಂದ್ರೆ ನಾವು ಇಷ್ಟ ದಿನ ಬರೀ ಗಾಡಿ ಓಡಿಸಿನೇ ಸುಸ್ತಾಗಿ ಹೋಗ್ಬಿಟ್ಟಿದ್ವಿ. ಯಾಕಂತ ಹೇಳಿದ್ರೆ ಪ್ರತಿ ದಿನಾನು ನಾವೆಲ್ಲೇ ಹೋದ್ರು ಸೆಲ್ಫ್ ಡ್ರೈವ್ ಮಾಡ್ಕೋಬೇಕಾಗಿತ್ತು. ಕೊನೆಗೆ ಯಾರೋ ಸಹಾಯಕ್ಕೆ ಇರ್ಲಿಲ್ಲ ನಮ್ ಜೊತೆಗೆ ಯಾರಾದ್ರೂ ಬಂದ್ರು ಅವ್ರು ಡ್ರೈವರ್ ಆಗಿರ್ತಿರ್ಲಿಲ್ಲ. ಇವತ್ತು ಜೊತೆಗೆ ಒಬ್ರು ಡ್ರೈವರ್ ಸಿಕ್ಕಿದ್ದಾರೆ, ಜೊತೆಗೆ ಒಂದೊಳ್ಳೆ ಬಾಂಧವ್ಯರ ಫ್ರೆಂಡ್ ಸಹ ಸಿಕ್ಕಿದ್ದಾರೆ. 2-in-1 ಮಲ್ಟಿ ಪ್ಯಾಕ್ ಸಿಕ್ಕಿರೋ ತರ ನಮ್ಗಿದೆ. ಟ್ರಿಪ್ ಪ್ಲಾನರ್ ಒಂಥರ. ಮತ್ತೆ ನಮ್ಗೆ ನೋಡಿ ಎಂಜಾಯ್ ಮಾಡ್ತಾ ಇರ್ಬೇಕು ಹೇಳ್ಬೇಕು ಅಂದ್ರೆ. ಹೌದು, ಜೀವನದಲ್ಲಿ ಏನಿಲ್ಲ, ಸಂಪಾದನೆ ಮಾಡ್ತೀವಿ ಹೇಳಿ ಮೇಲೆ ಆಗಲ್ಲ, ಎಂಜಾಯ್ ಮಾಡ್ತಾ ಇರ್ಬೇಕು ಅಷ್ಟೇ ಜೀವನದಲ್ಲಿ. ನಮ್ ಬಾಸ್ ಹೇಳಿಲ್ವಾ, ಇದ್ದೇ ನಂದೇ ಆಗಿರ್ಬೇಕು ಅಷ್ಟೇ. ಇವತ್ತು ನಮ್ ಬಾಸ್ ನ ನೆನ್ಸ್ಕೊಂಡ್ಲೇಬೇಕು. ಅದಂತೂ ನೀವ್ ಯಾವಾಗಲೂ ನೆನ್ಸ್ಕೊಂತಾನೆ ಇರ್ತೀರಾ. ಅದಕ್ಕೆ ನಿಮ್ಮ ಗಾಡಿಗೆ ನಿಮ್ ಬಾಸ್ ನೆನಪಿಗೆ ಅಂತಾನೆ ನೀವೊಂದು ಹೆಸರನ್ನ ಇಟ್ಕೊಂಡಿದ್ದೀರಾ. ಅದಂತೂ ಒಂದು ಬ್ರಾಂಡ್ ಆಗಿನೇ ಉಳ್ಕೊಂಡ್ಬಿಟ್ಟಿದೆ. ಆ ಬ್ರಾಂಡ್ ಯಾವತ್ತೂ ಬ್ರಾಂಡ್ ಆಗಿ ಉಳಿಬೇಕು. ಜನ ನಿಮ್ಮನ್ ಮಾತ್ರ ಆ ಬ್ರಾಂಡ್ ನ ಮಾತ್ರ ಚಾಲೆಂಜಿಂಗ್ ಆಗಿ ಬದುಕಿ ಅಂತ ಹೇಳ್ತಾ, ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಹೌದು, ಫುಲ್ ಚಳಿ ಆಗ್ಬಿಟ್ಟಿದೆ. ಇಷ್ಟ ದಿನ ನೀವು ಬರೀ ಹುಡುಗರ ಜೊತೆ ಅಲ್ಲಿ ಇಲ್ಲಿ ಹೋಗ್ತಾ ಇದ್ರಿ, ವೆಕೇಶನ್ ಹೋಗ್ತಾ ಇದ್ರಿ, ಟ್ರಿಪ್ ಹೋಗ್ತಾ ಇದ್ರಿ. ಜೊತೆಗೆ
ಫ್ಯಾಮಿಲಿನೂ ಕೆಲವೊಂದ್ಸರಿ ಡ್ರೈವರ್ ಆಗಿ ಹೋಗಿರ್ತೀರಾ ಅಥವಾ ಗೊತ್ತಿರೋರ ಜೊತೆಗೂ ಹೋಗಿರ್ತೀರಾ. ಬಟ್ ನಮ್ ಜೊತೆ ಈ ಒಂದು ವೆದರ್ ಅಲ್ಲಿ ನಿಮ್ಗೆ ಯಾವ ತರ ಫೀಲ್ ಆಗ್ತಾ ಇದೆ? ಬೆಳಗ್ಗೆಯಿಂದನೂ ಒಂಥರ ಬೆಳಗ್ಗೆಯಿಂದನೂ ಹೀಗೆ ಇದೆ, ಮೋಡ ಮುಚ್ಕೊಂಡಿರೋ ತರಾನೇ. ಬಟ್ ಅದೊಂಥರ ಫೀಲ್ ಇದೆ, ಬಿಸ್ಲಿಲ್ಲ, ನಾರ್ಮಲ್ ಆಗಿದೆ, ಏನೋ ಚಳಿ ಫುಲ್ಲು. ಆದ್ರೂ ಮಸ್ತ್ ಇದೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಈ ಒಂದು ಕೂಲ್ ವೆದರ್ ಇತ್ತು ಅಂತ ಹೇಳಿದ್ರೆ ನೀವು ಪಕ್ಕ ಪ್ಲಾನ್ ಮಾಡ್ತಾ ಇದ್ರೆ ಪಾರ್ಟಿನ. ಆದ್ರೆ ಇವಾಗ ಇಷ್ಟೊಂದು ಕೂಲ್ ಇದ್ರು, ಈ ತರ ವೆದರ್ ಇದ್ರು ನೀವು ಪಾರ್ಟಿ ಬಗ್ಗೆ ಗಮನ ಕೊಡ್ತಿಲ್ಲ. ಯಾಕೆಂದ್ರೆ ಇವತ್ತು ನಮ್ ಫ್ಯಾಮಿಲಿ ಜೊತೆಗಿದ್ದೀನಲ್ಲ, ಅದಕ್ಕೋಸ್ಕರ. ಓಕೆ, ಈ ತರ ನಿಮ್ಗೇನು ನೆನಪಾಗ್ತಾ ಇಲ್ವಾ ನಿಮ್ ಗೆಳತನ ಅಥವಾ ನಿಮ್? ಇವತ್ತೇ ನೆನಪಾಗಿಲ್ಲ, ಯಾಕೆಂದ್ರೆ ನಮ್ ಫ್ಯಾಮಿಲಿ ನನ್ನ ಜೊತೆ ಇದಾರಲ್ಲ, ಅದಕ್ಕಿಂತ ಖುಷಿ ಬೇರೆ ಇಲ್ಲ. ಇವತ್ತು ಫುಲ್ ಖುಷಿಯಾಗಿದ್ದೀನಿ ನಾನು. ಫ್ರೆಂಡ್ಸ್ ಸಿಗ್ತಾರೆ, ಇವತ್ತೆಲ್ಲ ನಾಳೆ ಸಿಗ್ತಾರೆ, ನಾಳೆ ಮಾತಾಡಬಹುದು. ಬಟ್ ಫ್ಯಾಮಿಲಿ ಹೌದು, ಇವತ್ತೊಂದ್ ದಿವಸ ಸಿಕ್ಕಿದ್ದಾರೆ ನಮ್ ಜೊತೆ ಇರ್ಬೇಕು, ಅವ್ರ ಜೊತೆ ಎಲ್ಲ ಫುಲ್ ನಾವು ಹ್ಯಾಪಿಯಾಗಿರ್ಬೇಕು, ಖುಷಿಯಾಗಿರ್ಬೇಕು ಅಂತ ಇದೀವಿ. ಇದೊಳ್ಳೆ ಸರು ಹೋಯ್ತಲ್ಲ, ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ಒಪ್ತೆ ಕಡೆ ಒಪ್ತೆ, ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀನ್ ಚೆನ್ನಾಗಿ ಬರುತ್ತೆ. ನೋಡಿ, ಇವರು ಯಶವಂತ್ ಅವರ ಸಿಸ್ಟರ್ ಅಂತೆ. ಇವರಿಂದನೇ ಈ ಒಂದು ಬಾಂಧವ್ಯ ನಮಗೆ ಸಿಕ್ಕಿರೋದು. ಇವರ ಒಂದು ಕಾಂಟ್ಯಾಕ್ಟ್ ನಮ್ಗಿನ್ನೂ ಬಿಗಿಯಾಗಿರೋದು. ಇವರೇ ಮೇನ್ ಕಾರಣ, ಇದಕ್ಕೆಲ್ಲ ಸೂತ್ರಧಾರಿನೇ ಇವರು. ಇವ್ರನ್ನ ಒಂದ್ಸರಿ ಮಾತಾಡ್ಸರ ಬನ್ನಿ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ ಈ ತರ. ಇವರು ಹೆಂಗಂತ ಹೇಳಿದ್ರೆ ಎಲ್ರು ಮಿಮಿಕ್ರಿ ಮಾಡ್ತಾರೆ, ಮಿಮಿಕ್ರಿ ಆರ್ಟಿಸ್ಟ್ ಅಂತಾನೆ ಹೇಳ್ಬೋದು. ಬಟ್ ಅದು ತೆರೆ ಮೇಲೆ ಕಾಣದೆ ಬರೀ ಎಲೆ ಮರೆಯ ಪ್ರತಿಭೆ ಅಂತಾನೆ ಹೇಳ್ಬೋದು. ಇವರು ಆಪರ್ಚುನಿಟಿ ಸಿಕ್ಕಿಲ್ಲ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.